ನಮಸ್ಕಾರ ವೀಕ್ಷಕರೇ. ಬೃಂದಾವನ ಧಾರಾವಾಹಿ ಇತ್ತೀಚೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದ್ದು ವೀಕ್ಷಕರ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ಪಡೆಯಿತು. ಧಾರಾವಾಹಿ ಈಗಾಗಲೇ 25 ಸಂಚಿಕೆಗಳನ್ನು ಪೂರ್ಣಗೊಳಿಸಿದೆ. ಆದರೆ ನಾಯಕ ನಟನನ್ನು ಬದಲಾಯಿಸಲಾಗಿದೆ. ವಿಶ್ವನಾಥ್ ಹಾವೇರಿ ತುಂಬು ಕುಟುಂಬದ ಪ್ರೀತಿಯ ಮಗ ಆಕಾಶ್ ಪಾತ್ರದಲ್ಲಿ ಪುರುಷ ಪಾತ್ರ ನಿರ್ವಹಿಸಿದ್ದಾರೆ. ಆದರೆ ಅವರು ಕಾರ್ಯಕ್ರಮದಿಂದ ಹೊರಗುಳಿದಿದ್ದಾರೆ ಮತ್ತು ಈಗ ವರುಣ್ ಆರಾಧ್ಯ ಅವರನ್ನು ಆಯ್ಕೆ ಮಾಡಲಾಗಿದೆ. ಬೃಂದಾವನದಲ್ಲಿ ನಟಿ ಚಿತ್ಕಲಾ ಬಿರಾದಾರ್, ಅಮೂಲ್ಯ ಭಾರದ್ವಾಜ್, ವೀಣಾ ಸುಂದರ್ ಮತ್ತು ಅಂಬುಜಾ ನಟಿಸಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಗಾಯಕ ವಿಶ್ವನಾಥ್ ಹಾವೇರಿ ಅವರು ಧಾರಾವಾಹಿಯ ನಾಯಕ ಪಾತ್ರವನ್ನು ಭದ್ರಪಡಿಸಿಕೊಂಡಿದ್ದರು. ವಿದೇಶದಲ್ಲಿ ಓದುತ್ತಿರುವ ಯುವಕ ಎಂದು ತೋರಿಸಲಾಗಿದೆ. ಇದೀಗ ಅವರು ಕಾರ್ಯಕ್ರಮದಿಂದ ಹಿಂದೆ ಸರಿದಿರುವುದು ವೀಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ. ವಿಶ್ವನಾಥ್ ಬದಲಿಗೆ ವರುಣ್ ಆರಾಧ್ಯ ಪ್ರಸ್ತುತ ಕಾರ್ಯಕ್ರಮದ ಹೀರೋ ಆಗಿದ್ದು ಆಕಾಶ್ ಅನ್ನು ಚಿತ್ರಿಸಿದ್ದಾರೆ. ವರುಣ್ ಆರಾಧ್ಯ ಟಿಕ್ಟಾಕ್ ಅನ್ನು ನಿಷೇಧಿಸುವ ಮೂಲಕ ಸಾಕಷ್ಟು ಜನಪ್ರಿಯರಾಗಿದ್ದರು. ನಂತರ ಅವರು ಇನ್ಸ್ಟಾಗ್ರಾಮ್ ರೀಲ್ ಮೂಲಕ ಖ್ಯಾತಿಯನ್ನು ಕಂಡುಕೊಂಡರು. ಅವರು ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನು ಸಹ ಹೊಂದಿದ್ದಾರೆ. ವರುಣ್ ತನ್ನ ಗೆಳತಿ ವರ್ಷಾ ಕಾವೇರಿಯೊಂದಿಗೆ ಬಿಗ್ ಬಾಸ್ ಕನ್ನಡ 10 ಮನೆಗೆ ಪ್ರವೇಶಿಸಲಿದ್ದಾರೆ ಎಂಬ ವದಂತಿಗಳಿತ್ತು. ಆದರೆ ಈ ಜೋಡಿ ಬೇರೆ ಬೇರೆಯಾಗಿದ್ದರಿಂದ ಎಂಬ ವರದಿಗಳಿದ್ದೇ ಅವರು ಹೋಗಿಲ್ಲ. ಸದ್ಯಕ್ಕೆ ಅವರು ತ್ಯಜಿಸುವ ಬಗ್ಗೆ ವಾಹಿನಿಯಿಂದ ಅಥವಾ ಧಾರಾವಾಹಿಯ ನಿರ್ಮಾಪಕ ಅಥವಾ ವಿಶ್ವನಾಥ್ ಅವರಿಂದ ಯಾವುದೇ ವರದಿಗಳು ಹೇಳಿಲ್ಲ. ಕೆಲವು ದಿನಗಳ ಹಿಂದೆ ಸಂದರ್ಶನವೊಂದರಲ್ಲಿ ನಟ ಹೊಸ ಧಾರಾವಾಹಿಯಲ್ಲಿನ ತನ್ನ ಕೆಲಸದ ಬಗ್ಗೆ ಮಾತನಾಡಿದರು. ಅವರು ತಮ್ಮ ಧಾರಾವಾಹಿ ಶುರುವಾಗಿ 2 ವಾರಗಳಿವೆ. ಜನರ ಪ್ರತಿಕ್ರಿಯೆ ಏನೆಂದು ನಮಗೆ ನಿಖರವಾಗಿ ತಿಳಿದಿಲ್ಲ. ಆದರೆ ಇದು ನಾವು ನಿರೀಕ್ಷಿಸಿದಂತೆ ಹೆಚ್ಚು. ಜನರು ನಮ್ಮನ್ನು ಪ್ರೀತಿಸಿದ್ದಾರೆ ಮತ್ತು ಧಾರಾವಾಹಿಯನ್ನು ಇಷ್ಟಪಡುತ್ತಿದ್ದಾರೆ. ನಾನು ಪ್ರತಿದಿನ ಇಲ್ಲಿ ಹೊಸದನ್ನು ಕಲಿಯುತ್ತಿದ್ದೇನೆ. ನಾನು ಪ್ರತಿದಿನ ನಟನೆಯನ್ನು ಕಲಿಯುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದ ತಯಾರಕರು ವಿಶ್ವನಾಥ್ ಹಾವೇರಿ ಬದಲಿಗೆ ವರುಣ್ ಆರಾಧ್ಯರನ್ನು ತೋರಿಸುವ ಧಾರಾವಾಹಿಯ ಪ್ರೊಮೋವನ್ನು ಸಹ ಕೈಬಿಟ್ಟರು. ಪುಷ್ಪ ಆಕಾಶ್ನನ್ನು ನೋಡಿದ್ದಾಳೆ. ಆದರೆ ವರುಣ್ಗೆ ಆ ಸಮಯ ಇನ್ನೂ ಬಂದಿಲ್ಲ. ಆದರೆ ತಾರಾ ಬಳಗದ ಬದಲಾವಣೆಯಿಂದ ವೀಕ್ಷಕರು ಕೊಂಚ ನಿರಾಸೆ ಮೂಡಿಸುವಂತಿದೆ. ಆದರೆ ವಿಶ್ವನಾಥ್ ಅವರು ಈ ಚೇಂಜ್ನಿಂದ ತುಂಬಾ ಬೇಸರಗೊಂಡಿದ್ದರು. ಈಗ ಅವರಿಗೆ ಹೊಸ ಆಫರನ್ನು ಬಂದಿದೆ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುವ ಮರ್ದಾಂಗಿ ಎಂಬ ಹೊಸ ಸೀರಿಯಲ್ನಲ್ಲಿ ನಾಯಕ ನಟನಾಗಿ ಪಾತ್ರವಹಿಸಲು ಒಂದು ಹೊಸ ಆಫರ್ ಸಿಕ್ಕಿದೆ ಎಂಬ ವರದಿಯಿಂದ ನಮಗೆ ನಿಖರವಾದ ಮಾಹಿತಿಯನ್ನು ಸಿಕ್ಕಿದೆ. ಸೊ ಈ ಸೀರಿಯಲ್ ಇನ್ನೂ ಶೂಟಿಂಗ್ ಸೆಟ್ ಏರಬೇಕಾಗಿದೆ. ಸೊ ಇದು ಡಿಸೆಂಬರ್ ಕೊನೆಯ ವಾರದಿಂದ ಪ್ರಸಾರವಾಗಲು ಸಿದ್ಧವಾಗಿದೆ ಎಂದು ವರದಿಗಳ ಪ್ರಕಾರ ನಮಗೆ ಈ ಮೂಲಕ ನಮಗೆ ಮಾಹಿತಿಯನ್ನು ತಿಳಿದಿದೆ.